ಬೆಂಗಳೂರಿನ ಉದ್ಯಮಿ ಮನೆಯಲ್ಲಿ 1 ಕೋಟಿ ಕಳ್ಳತನ ಆಗಿದೆ. ಮನೆಯಲ್ಲಿದ್ದ 1 ಕೋಟಿ ಚಿನ್ನ, ಡೈಮಂಡ್ ಎಲ್ಲವೂ ಕೂಡ ಲೂಟಿಯೇ ಆಗಿದೆ. ಬೆಂಗಳೂರಿನ ಉದ್ಯಮಿ ಮನೆಯಲ್ಲಿ 1 ಕೋಟಿ ಕಳ್ಳತನ ಆಗಿದೆ. ಮನೆಯಲ್ಲಿದ್ದ 1 ಕೋಟಿ ಚಿನ್ನ, ಡೈಮಂಡ್ ಎಲ್ಲವೂ ಕೂಡ ಲೂಟಿಯೇ ಆಗಿದೆ. ಬಿಟಿಎಂ ಲೇಔಟ್ನ ದೀಪಕ್ ಗುಪ್ತಾ ಮನೆಯಲ್ಲಿ ಕಳ್ಳತನ ಆಗಿದೆ. ವಿಯೆಟ್ನಾಂಗೆ ತೆರಳಿದ್ದ ಕುಟುಂಬಸ್ಥರು ಅಕ್ಟೋಬರ್ 3ರಂದು ಹೋಗಿದ್ರು. ಮನೆಯಲ್ಲಿದ್ದ 10 ಲಕ್ಷ ಹಣ, ಚಿನ್ನಾಭರಣ ಎಲ್ಲವನ್ನು ಕೂಡ ಕಳ್ಳತನ ಮಾಡಿದ್ದಾರೆ. ವಿದೇಶ ಪ್ರವಾಸದಿಂದ ಬಂದ ಬಳಿಕ ಮನೆಯನ್ನ ಪರಿಶೀಲನೆ ಮಾಡಿದ್ದಾರೆ. ಮನೆ ಪರಿಶೀಲನೆ ನಡೆಸಿದಾಗ ಕಳ್ಳತನ ಆಗಿರೋದು ಪತ್ತೆಯಾಗಿದೆ. ಕೆಲಸದವರ ಮೇಲೆ ಅನುಮಾನಿಸಿ ದೂರನ್ನು ಕೂಡ ದಾಖಲು ಮಾಡಿದ್ದಾರೆ. ಮೈಕೋ ಲೇಔಟ್ ಪೊಲೀಸರಿಂದ ಸದ್ಯಕ್ಕೆ ತನಿಖೆ ಕೂಡ ಮುಂದುವರೆದಿದೆ. ಯಾಕೆಂದ್ರೆ ಕೆಲಸದವರ ಮೇಲೆ ಅನುಮಾನವನ್ನ ವ್ಯಕ್ತಪಡಿಸಿರುವ ಹಿನ್ನೆಲೆ ಕೆಲಸದವರನ್ನ ಕರೆಸಿ ಅವರನ್ನು ಕೂಡ ವಿಚಾರಣೆ ಮಾಡುವ ಕೆಲಸವನ್ನ ಮೈಕೋ ಲೇಔಟ್ ಪೊಲೀಸ್ ಠಾಣೆಯವರು ಮಾಡ್ತಾರೆ. ಯಾಕೆಂತಂದ್ರೆ 1 ಕೋಟಿ ಅಂತಂದ್ರೆ ಏನು, 1 ರೂಪಾಯಿ 2 ರೂಪಾಯಿ ಅಲ್ವಲ್ಲ ಕಳ್ಳತನ ಆಗಿರೋದು. 1 ಕೋಟಿ ಚಿನ್ನ, ಡೈಮಂಡ್ ಅಂತ ಅಂದ್ರೆ ಅದನ್ನ ಈಗಿನ ರೇಟಲ್ಲಿ ಕೊಂಡ್ಕೊಳ್ಳೋಕ್ಕೂ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಸದ್ಯಕ್ಕೆ ಪೊಲೀಸ್ ಠಾಣೆಯ ಮೆಟ್ಟಿಲಿರುವ ಕೆಲಸವನ್ನ ಮಾಡಿದರೆ ಎಲ್ಲರೂ ಕೂಡ ಟ್ರಿಪ್ ಅಂತ ಹೋಗಿರ್ತಾರೆ. ಮನೆಯವರೆಲ್ಲರೂ ಕೂಡ ಎಲ್ಲರೂ ಹೊರಗಡೆ ಹೋಗಿ ಬರೋಣ ಅಂತ ವಿದೇಶದ ಪ್ರವಾಸಕ್ಕೆ ಅಂತ ಹೋಗಿರ್ತಾರೆ. ಅದಾಗಿ ಪ್ರವಾಸವನ್ನು ಮುಗಿಸ್ಕೊಂಡು ಬಂದ ಬಳಿಕ ಮನೆಯಲ್ಲಿ ಏನೆಲ್ಲ ಸರಿ ಇದೆಯಾ ಅದೆಲ್ಲವನ್ನು ಕೂಡ ಒಮ್ಮೆ ಯಾರೇ ಆದರೂ ಅಷ್ಟೇ ಚೆಕ್ ಮಾಡ್ಕೊತಾರೆ. ಯಾಕೆಂತಂದರೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಚಿನ್ನಾಭರಣ ಇತ್ತು ಅಥವಾ ಅಷ್ಟು ದೊಡ್ಡ ಮಟ್ಟದಲ್ಲಿ ದುಡ್ಡನ್ನು ಮನೆಯಲ್ಲಿ ಇಟ್ಟಿದ್ರು ಅನ್ನೋದಾದರೆ ಎಲ್ಲವನ್ನು ಕೂಡ ಒಮ್ಮೆ ಪರಿಶೀಲನೆ ಮಾಡ್ತಾರೆ. ಅಂತಹ ಸಂದರ್ಭದಲ್ಲಿ ಈ ಒಂದು ವಿಚಾರ ಬೆಳಕಿಗೆ ಬಂದಿದೆ. ಮನೆಯಲ್ಲಿದ್ದಂತಹ ಚಿನ್ನ ಇಲ್ಲ, ಡೈಮಂಡ್ ಯಾವುದೂ ಕೂಡ ಇಲ್ಲ ಅನ್ನೋ ವಿಚಾರ ಮನೆಯ ಮಾಲೀಕರಿಗೆ ಗೊತ್ತಾಗಿದೆ. ಹಾಗಾಗಿ ಪೊಲೀಸ್ ಠಾಣೆಯ ಮೆಟ್ಟಿಲೇರಿ ಈ ಒಂದು ವಿಚಾರವಾಗಿ ಕಂಪ್ಲೇಂಟ್ ಅನ್ನು ಕೂಡ ಸದ್ಯಕ್ಕೆ ದಾಖಲು ಮಾಡಿದ್ದಾರೆ. ಬಿಟಿಎಂ ಲೇಔಟ್ನ ದೀಪಕ್ ಗುಪ್ತಾ ಮನೆಯಲ್ಲಿ ಈ ಒಂದು ಕಳ್ಳತನ ಆಗಿರುವಂಥದ್ದು. ವಿಯೆಟ್ನಾಂಗೆ ಅಂತ ಕುಟುಂಬಸ್ಥರೆಲ್ಲರೂ ಕೂಡ ಹೋದಂತಹ ಸಂದರ್ಭದಲ್ಲಿ ಈ ರೀತಿಯ ಕಳ್ಳತನ ಆಗಿದೆ. ಇದರ ಜೊತೆಗೆ ಮನೆಯಲ್ಲಿ ಯಾರು ಕೆಲಸ ಮಾಡ್ಕೊಂಡಿದ್ರು ಅವರ ಮೇಲೆ ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ. ಯಾಕೆಂತಂದ್ರೆ ಆ ಒಂದು ಮನೆಯಲ್ಲಿ ಕೆಲಸ ಮಾಡುವಂಥವರ ಮೇಲೆ ಮೊದಲು ಅನುಮಾನ ಯಾವ ಕಾರಣಕ್ಕೆ ಬರುತ್ತೆ ಅಂತಂದ್ರೆ ಆ ಮನೆಯಲ್ಲಿ ಎಷ್ಟು ಚಿನ್ನ ಇದೆ, ಬೆಳ್ಳಿ ಇದೆ, ಅಥವಾ ಆ ಮನೆಯಲ್ಲಿ ಯಾರಿದ್ದಾರೆ ಇಲ್ಲ ಅದೆಲ್ಲವೂ ಕೂಡ ಅವರಿಗೆ ಮಾಹಿತಿ ಗೊತ್ತಿರುತ್ತೆ. ಅದರ ಬೆನ್ನಲ್ಲೇ ಸದ್ಯಕ್ಕೆ ಅವ್ರನ್ನ ಕರೆಸಿ ಎನ್ಕ್ವೈರಿಯನ್ನು ಕೂಡ ಮೈಕೋ ಲೇಔಟ್ ಪೊಲೀಸರು ಮಾಡ್ತಾರೆ. ಅದಾದ ನಂತರ ಈ ಒಂದು ಕಳ್ಳತನ ಪ್ರಕರಣಕ್ಕೆ ವಿವಿಧ ಆಯಾಮಗಳಲ್ಲಿ ತನಿಖೆಯನ್ನು ಕೂಡ ಮಾಡ್ತಾರೆ. ಈಗ ಏನಾದರೂ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದಂಥವರ ತಪ್ಪು ಇಲ್ಲ ಅಂತ ಗೊತ್ತಾದರೆ ಬೇರೆ ಆಯಾಮದಲ್ಲಿ ತನಿಖೆನ ಮಾಡ್ತಾರೆ. ಆದರೆ ಮೊದಲಿಗೆ ಮನೆಯ ಕೆಲಸದವರು ಏನಿದ್ದಾರೆ, ಯಾಕೆಂದರೆ ದೀಪಕ್ ಗುಪ್ತಾ ಅವರು ಕೂಡ ಮನೆಯ ಕೆಲಸದವರ ಮೇಲೆ ಅನುಮಾನ ವ್ಯಕ್ತಪಡಿಸಿರೋದ್ರಿಂದ ಅವರ ಎನ್ಕ್ವೈರಿಯನ್ನು ಮಾಡೋದು ಅಗತ್ಯವಾಗಿದೆ. ಹಾಗಾಗಿ ಮೊದಲಿಗೆ ಅವರ ಎನ್ಕ್ವೈರಿಯನ್ನು ಮಾಡ್ತಾರೆ. ಯಾಕೆಂತಂದರೆ ಅವರಿಗೆ ಗೊತ್ತಿದ್ದು ಮನೆಯಲ್ಲಿ ಯಾರೂ ಇಲ್ಲ ಅಂತ. ಈಗ ಇಷ್ಟು ಅಮೌಂಟ್ ಇತ್ತು ಅಥವಾ ಇಷ್ಟು ಯಾರೂ ಇರೋದಿಲ್ಲ ಅನ್ನೋ ವಿಚಾರ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ, ಬೇರೆ ಯಾರಿಗೂ ಕೂಡ ಗೊತ್ತಿರಲ್ಲ. ಅಥವಾ ಗೊತ್ತಿತ್ತು ಅಂತಂದ್ರೂ ಕೂಡ ಅವರ ಸ್ನೇಹಿತರಿಗೆ ಈ ಒಂದು ವಿಚಾರ ಗೊತ್ತಿರುತ್ತೆ. ನಾವು ಈ ಥರ ವಿಯೆಟ್ನಾಂಗೆ ಹೋಗ್ತೀವಿ ಅಂತ ಸ್ನೇಹಿತರ ಜೊತೆ ಶೇರ್ ಮಾಡ್ಕೊಂಡಿರ್ತಾರೆ. ಹಾಗಾಗಿ ಇವರು ಯಾರಿಗೆಲ್ಲ ಫೋನ್ ಮಾಡಿದ್ರು ಅದೆಲ್ಲದರ ಬಗ್ಗೆ ಕೂಡ ಪೊಲೀಸರು ಎನ್ಕ್ವೈರಿಯನ್ನು ಮಾಡ್ತಾರೆ. ಫೋನ್ ಮಾಡಿ ಯಾರ ಹತ್ರನಾದ್ರೂ ಈ ಒಂದು ವಿಚಾರ ವಿಯೆಟ್ನಾಂಗೆ ಹೋಗುವ ವಿಚಾರ ಶೇರ್ ಮಾಡ್ಕೊಂಡಿದ್ರೆ ಅದೆಲ್ಲದರ ಬಗ್ಗೆ ಕೂಡ ಪೊಲೀಸರು ಎನ್ಕ್ವೈರಿಯನ್ನು ಮಾಡ್ತಾರೆ.